ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀವಿಬ್ರದ್ದು ಮುಗಿದಿದ್ರೆ ಓಡೋಣವಾ? ನೀವೇನ್ ಬರ್ತೀರಾ ಅಥವಾ ಸೇಲ್ಸ್ ಮ್ಯಾನ್ ಇಲ್ಲ ಕೆಲಸ ಸೇರ್ಕೊಳ್ತೀರಾ? ಇಲ್ಲ ನಡೀರಿ ಸರ್ ಬಂದೆ ಆ ಸ್ಟೋರ್ ಮ್ಯಾನೇಜರ್ ಒಂದು ಗತಿ ಕಾಣಿಸ್ಬಿಟ್ಟು ಬರ್ತೀವಿ. ಓ ಎಲ್ಲ ಆನ್ ಆಯ್ತಾ? ಓ ಈಗ ಎಲ್ಲ ಕೆಲಸದವರೆಲ್ಲ ಬಂದು ಕೆಲಸ ಮಾಡ್ತಾರೆ. ಸಂಜೆ ಕೆಲಸ ಮುಗಿಸ್ಕೊಂಡು ಹೋಗ್ತಾರೆ. ಒಂದು ಕೆಲಸ ಮಾಡಿ, ಇವತ್ತು 4 ಜನನ ಯಾರನ್ನಾದ್ರೂ ಒಳಗಡೆ ಕೂಡಾಕ್ಬಿಟ್ಟು ಹೊರಟೋಗಿ. ಏನ್ರಿ ರೀ ನೀವು ರೀ ನಮ್ಮ ಬಾಸ್ ನೇನು ಅನ್ಕೊಂಡಿದ್ದೀರಾ? ಸಾಲ್ಗಾರ ಅನ್ಕೊಂಡಿದ್ದೀರಾ? ಹೆಂಗ್ರಿ ಕೂಡಾಕೋದ್ರಿ ಅವ್ರನ್ನ? ನಿಮ್ಮನ್ನು ಸುಮ್ಮನೆ ಬಿಡಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಯಾಕೆ ಅಲ್ಲಿ CCTV ಫುಟೇಜ್ ನೋಡಿ. ಏನು ಪಾಪ ಏನು ಮಾಡ್ಬಿಟ್ಟಿದ್ದಾರೆ? ಗಂಡ ಹೆಂಡತಿ ಏನೋ ರೊಮ್ಯಾಂಟಿಕ್ ಆಗಿ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ. ಯಾವುದೋ ಒಂದು ಪುಟಾಣಿ ಕೇಕ್ ಕಟ್ ಮಾಡಿದಾರಪ್ಪ. ಅದನ್ನೆಲ್ಲ ನೀವು ಒಳ್ಳೆ ಸಿನಿಮಾ ತೋರಿಸ್ದಂಗೆ ದೊಡ್ಡ ಸ್ಕ್ರೀನ್ ಮೇಲೆ ಹಾಕಿ ತೋರಿಸ್ತಾ ಇದ್ದೀರಾ. ನಿಮಗೂ ಮದುವೆ ಆಗಿದೆ ಅನ್ಸುತ್ತೆ. ಇದೆಲ್ಲ ನೀವು ಅರ್ಥ ಮಾಡ್ಕೋಬೇಕು. ಮೊದಲು ಆ ಫುಟೇಜ್ ಎಲ್ಲ ಡಿಲೀಟ್ ಮಾಡಿ. ಡಿಲೀಟ್ ಮಾಡೋದಲ್ಲಿ ಹಾಗೆ ಲಾಸ್ ಯಾವನ್ ಕಟ್ಕೊಡ್ತಾನೆ? ಲಾಸು ನಾವು ಕಟ್ಕೊಡ್ಬೇಕಾ? ನೀವು ಒಳಗಡೆ ಕೂಡಾಕಿದ್ದಕ್ಕೆ ನಾವು ಕೋರ್ಟ್ ಕೇಸ್ ಹಾಕಿದ್ರೆ ಕೋಟ್ಯಾಂತರ ರೂಪಾಯಿ ಕೊಡ್ಬೇಕಾಗಿ ಬರುತ್ತೆ. ಏನೋ ಇಲ್ಲೇ ಒಂದು 10-20 ಲಕ್ಷದಲ್ಲಿ ಮ್ಯಾಟ್ರ್ ಮುಗಿಸ್ಕೊಂಡು ಕಾಂಪ್ರಮೈಸ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ರೆ ನನಗೆ ದಬಾಯಿಸ್ತೀರಾ? ನಮ್ಮ ಸ್ಟಾಫ್ ಎಲ್ಲ ಬರ್ತವೆ. ನೀವು ಹೀಗೆ ಆಡ್ತಾ ಇದ್ರೆ ನಿಮ್ ಕೈಲೇ ಕ್ಲೀನ್ ಮಾಡಿಸ್ತೇವೆ. ಆನಿವರ್ಸರಿ ಮಾಡ್ಕೊಂಡಿದ್ದವ್ರು ಕ್ಲೀನ್ ಮಾಡಕ್ಕೆ ಬಕ್ರ ನಾನಾ? ಅದಕ್ಕೆ ಹೇಳೋದು ದೊಡ್ಡವ್ರ ಸವಸ ಮಾಡಬಾರ್ದು ಅಂತ. ಸರ್, ರಾತ್ರಿಯಿಂದ ನೀವು ಬರೋವರೆಗೂ ಕಣ್ಣು ಎಣ್ಣೆ ಬಿಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ ಸರ್. ಇನ್ನ ಮಖ ತೊಳೆದಿಲ್ಲ, ಸ್ನಾನ ಮಾಡಿಲ್ಲ. ಅದನ್ನೆಲ್ಲ ಮಾಡಿಕೊಂಡು ಕೆಲ್ಸಕ್ಕೆ ಬೇರೆ ಬರಬೇಕು. ಅಲ್ಲ, ಕೆಲ್ಸಕ್ಕೆ ಬೇರೆ ಹೋಗ್ಬೇಕು. ಅದಕ್ಕಿಂತ ಮುಖ್ಯವಾಗಿ ಬೆಳಗ್ಗೆಯಿಂದ ಯಾವುದು ನಿತ್ಯ ಕರ್ಮಗಳು ಬೇರೆ ಮಾಡಿಲ್ಲ. ತುಂಬ ಅರ್ಜೆಂಟ್ ಆಗ್ತಾ ಇದೆ. ವಾಟರ್ ಬಾಟ್ಲ್ ತಗೊಂಡು ಇಲ್ಲೇ ಎಲ್ಲಾದ್ರೂ ಹೋಗ್ಬಿಡ್ತೀನಿ. ಬೇಡ, ಮನೆಗೆ ಹೋಗ್ತೀನಿ. ಯೂಸ್ಲೆಸ್. ಅಕ್ಕ, ಏ ಅಮ್ಮ, ಎಲ್ಲೇ ಹೋಗಿದ್ದೆ? ನಿಮ್ಮಿಬ್ರಿಗೂ ಏನೂ ಆಗಿಲ್ಲ ಅಲ್ವಾ? ವೇದಾಂತ್ ಅವ್ರೆ, ಎಲ್ಲಿ ಹೋಗಿದ್ರಿ? ಹೇಳಿ ಹೋಗ್ಬೇಕಾಗಿತ್ತಲ್ವಾ? ವೇದಾಂತ್, ಎಲ್ಲಿ ಹೋಗಿದ್ದೆ? ನಿನಗೇನು ಆಗಿಲ್ಲ ತಾನೆ? ನೀನು ರಾತ್ರಿ ಮನೆಗೆ ಬಂದಿಲ್ಲ ಅಂತ ನಾನು ಎಷ್ಟು ಭಯ ಪಟ್ಕೊಂಡಿದ್ದೆ ಗೊತ್ತಾ? ನಿನ್ನನ್ನೇ ಕಾಯ್ಕೊಂಡು ನನ್ನ ಮಲ್ಗೆ ಇಲ್ಲ. ಅದು ಸರಿ, ರಾತ್ರಿ ಇಡೀ ಎಲ್ಲಿ ಹೋಗಿದ್ದೆ? ಯಾಕೆ ಮನೆಗೆ ಬರಲಿಲ್ಲ? ಅಯ್ಯೋ ಅತ್ತೆ, ಅದೊಂದು ದೊಡ್ಡ ಕತೆ. ನಾವಿಬ್ರು ಗಿಫ್ಟ್ ತಗೊಳ್ಳೋಣ ಅಂತ ಒಂದೇ ಮಾಲಿಗೆ ಹೋಗಿದ್ವಿ. ಅಲ್ಲಿ ಇಷ್ಟಾಯ್ತು ಅತ್ತೆ, ಅದಕ್ಕೆ ಇವಾಗ ಬರ್ತಾ ಇದೀವಿ. ಅದು ಏನೇ ಹೇಳಿ ಅತ್ತೆ, ಇಷ್ಟೆಲ್ಲ ಆಗೋದಕ್ಕೆ ಇವನೇ ಕಾರಣ. ಎಲ್ಲ ಇವನಿಂದನೇ ಆಗಿದ್ದು. ಏ ಬಜಾರಿ, ಏನ್ ಮಾತಾಡ್ತೀನಿ? ಇದಕ್ಕೆಲ್ಲ ಕಾರಣ ನೀನು, ಎಲ್ಲ ನಿನ್ನಿಂದ ಆಗಿದ್ದು. ನಾನು ಹೆಂಗೆ ಕಾರಣ ಆಗ್ತೀನಿ? ಅಲ್ಲಿ ನೀನ್ ಬಂದಿಲ್ಲ ಅಂದಿದ್ರೆ ಲಾಕ್ ಆಗ್ತಿದ್ವಾ? ನೀನ್ ಶಾಪಿಂಗ್ ಹೋಗ್ತೀನಿ ಅಂತ ನಾನು ಮುಂಚೆನೆ ಹೇಳ್ಬೇಕಿತ್ತು. ನೀನ್ ಯಾಕೆ ಹೇಳಿಲ್ಲ? ಹೇಳಿದಿದ್ರೆ ಇಬ್ರು ಜೊತೆ ಹೋಗ್ಬೋದಿತ್ತು. ಅಲ್ಲಯ್ಯ, ನಿನಗೆ ಹೇಳ್ಬೇಕು ಅಂತ ಕಾನೂನು ಇದೆಯಾ? ಅಥವಾ ನೀನ್ ತಾಳಿ ಕಟ್ಟೋ ಟೈಮಲ್ಲಿ ನಾನು ಎಲ್ಲಿಗೆ ಹೋಗಿದ್ರು ಹೇಳ್ಬಿಟ್ಟು ಹೋಗ್ತೀನಿ ಅಂತ ಅಗ್ರಿಮೆಂಟ್ಗೆ ಸೈನ್ ಮಾಡ್ಕೊಟ್ಟಿದ್ದೀನ? ಸೈನ್ ಮಾಡಿಸ್ಕೊಂಡಿದ್ರೆ ಬೆಟರ್ ಇರ್ತಿತ್ತು. ನೀನು ನಂಬಿ ಮದ್ವೆ ಆದಲ್ಲ, ಯಾಮಾರ್ಬಿಟ್ಟೆ. ನೀನಲ್ಲ ಈ ಕಣ ಯಾಮಾರಿದ್ದು, ನಾನು ಯಾಮಾರಿದ್ದು. ನೀನ್ ಇಂಥ ಮನುಷ್ಯ ಅಂತ ಮೊದಲೇ ಗೊತ್ತಿದ್ದಿದ್ರೆ ಇನ್ನ ಮದ್ವೆ ಆಗೋದಲ್ಲ, ನಿನ್ ಮುಖ ಕೂಡ ನೋಡ್ತಾ ಇರ್ಲಿಲ್ಲ. ನಾನು ಅಷ್ಟೇ. ನೀ ಈ ಲೆವೆಲ್ ಬಜಾರಿ ಅಂತ ನನಗೆ ಗೊತ್ತಿದ್ರೆ ನೀನ್ ಸವಾಸನೆ ಮಾಡ್ತಿದ್ದೆ. ಮಾಡು ಅಂತ ನಾನು ಹೇಳಿದ್ನಾ? ಅಮ್ಮು, ಸಾಕು ನಿಲ್ಸು. ಲವ್ ಮಾಡ್ಬೇಕಾದ್ರೆ ಎಲ್ಲ ಚೆನ್ನಾಗಿರುತ್ತೆ, ಈಗ ನೋಡಿದ್ರೆ ಈ ರೀತಿ ಕಿತ್ತಾಡ್ತಿದ್ದೀರಾ.
ಆರ್ತಿ, ನೀನು ಇವರಿಬ್ರು ನಂಬ್ಕೊಂಡು ಏನು ಹೇಳಕ್ ಹೋಗ್ಬೇಡ. ಇವರಿಬ್ರು ಯಾವಾಗ ಜಗಳ ಆಡ್ತಾರೋ, ಯಾವಾಗ ಸರಿ ಹೋಗ್ತಾರೋ ಒಂದು ಗೊತ್ತಾಗಲ್ಲ. ಅಲ್ಲ ಅಗ್ರಜ, ನಾವೆಲ್ಲ ಸೇರಿ ನಿಮ್ಮ ಆನಿವರ್ಸರಿನ ಡೆಕೋರೇಟ್ ಮಾಡಿ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ ಅನ್ಕೊಂಡ್ರೆ ನೀವು ನೋಡಿದ್ರೆ ಅವಾಗಲೇ ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿರೋಂಗಿದೆ. ನನ್ಗೂ ಯಾಕೋ ಹಂಗೆ ಅನಿಸ್ತಿದೆ. ಆರ್ತಿ, ಆ ಥರ ಎಲ್ಲ ಏನೂ ಆಗಿಲ್ಲ. ಹೌದು ಹೌದು, ನಾವು ರಾತ್ರಿ ಎಲ್ಲ ಚೆನ್ನಾಗಿ ನಿದ್ದೆ ಮಾಡುತ್ತೆ. ವೇದಾಂತ್ ಅವರೇ, ಅಮೂಲ್ಯ ಅವರೇ, ನಿಮ್ಗೋಸ್ಕರ ಜಾಮೂನ್ ಮಾಡಿದ್ವಿ, ಇಲ್ಲಿ ತರ್ತೀನಿ. ಇಬ್ರು ಒಬ್ರನ್ನೊಬ್ರು ತಿನ್ಸಿ ತಗೊಳ್ಳಿ. ನಿಮ್ಮಿಬ್ಬರಿಗೂ ಮದುವೆ ಆಗಿ 1 ವರ್ಷ ಪೂರ್ತಿ ಆಯಿತು. ಈ 1 ವರ್ಷ ನೀವು ತುಂಬ ಸಂತೋಷವಾಗಿದ್ದೀರಾ. ಈ ಥರ 100 ವರ್ಷ ಸಂತೋಷವಾಗಿ ಬಾಳಿ, ಆಗಲೇ ಜೀವನ ಪೂರ್ತಿ ಅನ್ಸ್ಕೊಳ್ಳೋದು. ಮದುವೆ ಆಗಿ 1 ವರ್ಷ ಆಗಿದೆ. ಇನ್ಮೇಲಾದ್ರೂ ಸ್ವಲ್ಪ ಜಗಳ ಆಡೋದು ಕಮ್ಮಿ ಮಾಡಿ, ರೊಮ್ಯಾನ್ಸ್ ಜಾಸ್ತಿ ಮಾಡಿ. ಮನೆ ಒಂದು ಪಾಪನಾದ್ರೂ ಬರುತ್ತೆ. ಹೌದು, ಈ ಮನೆಗೆ ಇನ್ನೂ ಒಂದು ಪಾಪು ಬರಬೇಕು. ಬಾಸ್, ನಿಮ್ಗೊಂದು ಲೆಟರ್ ಬಂದಿದೆ. ಪ್ರೀತಿಯ ವೇದಾಂತ್, ನಿನಗೆ 25 ವರ್ಷದ ಹಿಂದಿನ ಒಂದು ಕತೆ ಹೇಳಬೇಕು. ನೀನು ನಿನ್ನ ತಂದೆ ಬಗ್ಗೆ ತಿಳ್ಕೊಳ್ಬೇಕು. ಇದು ನೀನು ತಿಳ್ಕೊಳ್ಬೇಕಾಗಿರೋ ಮುಖ್ಯವಾದ ವಿಷಯ. ನಿನ್ನ ತಂದೆ ಹೆಸರು ಸೂರ್ಯನಾರಾಯಣ ವಸಿಷ್ಠ. ಅವರು ತುಂಬಾ ಪ್ರಾಮಾಣಿಕ ಜಡ್ಜ್ ಆಗಿದ್ರು. ಅವ್ರು ಹೀಗೆ ಒಂದು ಕೇಸ್ನ ಹ್ಯಾಂಡಲ್ ಮಾಡುವಾಗ ಅವ್ರಿಗೆ ಬಹಳಷ್ಟು ಹಿಂಸೆಗಳಾಗ್ತಿತ್ತು. ಮನೆಗೆ ದಿನ ಬ್ಲ್ಯಾಂಕ್ ಕಾಲ್ಸ್ ಬರ್ತಿತ್ತು. ಮನೆ ಹತ್ರ ಯಾರೋ ರೌಡಿಗಳು ಬಂದು ಗಲಾಟೆ ಮಾಡೋದು, ಕಲ್ಲು ಎಸೆಯೋದು, ಇದೆಲ್ಲ ನಡೀತಾನೆ ಇತ್ತು. ಒಂದು ದಿನ ಒಬ್ಬ ವ್ಯಕ್ತಿ ಬಂದು ಬಂದೂಕ ತೋರಿಸಿ ಶೂಟ್ ಮಾಡ್ತೀನಿ ಅಂತ ಹೆದರ್ಸ್ದ.
ಅವತ್ತು ದೀಪಾವಳಿ ದಿನ ನಿಮ್ಮ ಅಪ್ಪ ಅಮ್ಮ ಇದ್ದ ರೂಮ್ಗೆ ಅಕಸ್ಮಾತಾಗಿ ಬೆಂಕಿ ಬಿತ್ತು. ಆಗ ಒಳಗೆ ನಿಮ್ಮ ಅಪ್ಪ ಅಮ್ಮ ಇಬ್ರು ಸಿಕ್ಕಾಕೊಂಡು ಒದ್ದಾಡ್ತಿದ್ರು. ಹೊಗೆನಲ್ಲಿ ಏನೂ ಸರಿಯಾಗಿ ಕಾಣ್ತಿರ್ಲಿಲ್ಲ. ರೂಮ್ ಒಳಗೆ ನಿನ್ನ ತಂದೆ ತಾಯಿ ಇದ್ರು. ಹೊಗೆಗೆ ಉಸಿರಾಡಕ್ಕಾಗದೆ ಹೇಗೋ ನಿನ್ನ ತಾಯಿ ರೂಮ್ನಿಂದ ಹೊರಗೆ ಬಂದು ನಿನ್ನ ತಂದೆ ಅಲ್ಲೇ ಇರ್ಬೋದು ಅಂತ ನೋಡಿದ್ರೆ ಅವರು ಕಾಣಿಸ್ತಿರ್ಲಿಲ್ಲ. ನಂತರ ನಿನ್ನ ತಾಯಿನ ಕೆಲವು ರೌಡಿಗಳಲ್ಲಿಂದ ಬಲವಂತವಾಗಿ ಹೇಳ್ಕೊಂಡು ಹೋದ್ರು. ಅವರನ್ನ 25 ವರ್ಷ ಕೂಡ ಹಾಕಿದ್ರು. ಕೊನೆಗೆ ಒಂದು ದಿನ ಅವ್ರು ಅಲ್ಲಿಂದ ತಪ್ಪಿಸ್ಕೊಂಡು ಹೋದ್ರು. ನಿನ್ನ ತಂದೆ ಸತ್ತಿದ್ದಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ, ಆದ್ರೆ ಅವ್ರು ಸತ್ತಿಲ್ಲ. ಅವ್ರು ಅವತ್ತಿನ ದಿನ ಎಲ್ಲೋ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಜೀವಂತವಾಗಿ ಬದುಕಿದ್ದಾರೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಇನ್ನೊಂದು ಮುಖ್ಯವಾದ ವಿಷಯ, ಈಗ ನಿಮ್ಮಮ್ಮ ಅಂತ ಹೇಳ್ಕೊಂಡು ಮನೆಗೆ ಬಂದಿರೋ ಹೆಂಗಸು ನಿನ್ನ ತಾಯಿ ಅಲ್ಲ, ನಿನ್ನ ತಾಯಿ ಅಲ್ಲ, ನಿನ್ನ ತಾಯಿ ಅಲ್ಲ, ನಿನ್ನ ತಾಯಿ ಅಲ್ಲ. ನೀನು ನಿಮ್ಮ ಅಮ್ಮನ ಹುಡುಕೋದಿಕ್ಕೆ ಶುರು ಮಾಡಿದ 2ನೇ ದಿನಕ್ಕೆ ನಿನ್ನ ತಾಯಿ ನಿನಗೆ ಒಂದು ವೃದ್ಧಾಶ್ರಮದಲ್ಲಿ ಸಿಗ್ತಾರೆ ಅಂದ್ರೆ ನೀನು ಯೋಚನೆ ಮಾಡು. ಇದರಲ್ಲಿ ಏನೋ ಷಡ್ಯಂತ್ರ ಖಂಡಿತವಾಗ್ಲೂ ನಡೀತಿದೆ. ನಿನಗೆ ನನ್ನ ಮಾತಲ್ಲಿ ನಂಬಿಕೆ ಬರದೇ ಇರ್ಬೋದು. ನಾನು ಹೇಳಿದ ಸುಳ್ಳು ನಿಜಾನ ಪರೀಕ್ಷೆ ಮಾಡಲೇಬೇಕು ಅನ್ನೋದಾದ್ರೆ ನಿನಗೊಂದು ವಿಷಯ ಹೇಳ್ತೀನಿ. ನೀನು ಹುಟ್ಟಿ 1.5 ವರ್ಷಕ್ಕೆ ನಿನಗೆ ಬಹಳನೇ ಅನಾರೋಗ್ಯ ಕಾಡ್ತಿತ್ತು. ನಿನ್ನ ತಂದೆ ತಾಯಿ ಎಲ್ಲ ಹಾಸ್ಪಿಟಲ್ಗಳಿಗೆ ನಿನ್ನ ತೋರಿಸಿದ್ರು. ಎಲ್ಲ ಡಾಕ್ಟರ್ಗಳು ನೀನು ಬದುಕೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ರು. ಎಲ್ಲ ಕಡೆ ತೋರಿಸಿದ್ರು ವಾಸಿ ಆಗ್ತಿಲ್ಲ. ಆಗ ನಿನ್ನ ತಂದೆ ತಾಯಿ ಇಬ್ಬರು ನಿಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿ ಒಂದು ಹರಕೆನ ಮಾಡ್ಕೊಳ್ತಾರೆ. ಅದಾದ್ಮೇಲೆ ನಿನ್ನ ಕಾಯಿಲೆ ವಾಸಿ ಆಯಿತು. ಏನು ಹರಕೆ ಹೊತ್ಕೊಂಡಿದ್ರು ಅಂತ ನಿನ್ನ ತಾಯಿ ಹತ್ರ ಒಂದ್ಸಲ ನೀನು ಹೋಗಿ ಕೇಳು, ನಿನ್ನ ಅಜ್ಜಿ ಹತ್ರನೂ ಕೇಳು. ಇಬ್ರು ಒಂದೇ ಉತ್ತರ ಹೇಳಿದ್ರೆ ನಿನಗೆ ಸತ್ಯ ಏನು ಅಂತ ಗೊತ್ತಾಗುತ್ತೆ. ವೈದೇಹಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾನೆ ಇದೆಯಲ್ಲ, ಏನಾಯ್ತು? ಯಾಕೆ ತಪ್ಪಗಿದ್ದೀಯಾ? ಅಮ್ಮ, ನಾನು ವೇದಾಂತ್ಗೆ ಒಂದು ಪತ್ರ ಬರ್ತಿದ್ದೆ. ನಿನ್ನ ತಾಯಿ ಅಂತ ಹೇಳ್ಕೊಂಡು ಬಂದಿರೋ ಹೆಂಗಸು ನಿನ್ನ ಹೆತ್ತ ತಾಯಿ ಅಲ್ಲ, ನಿನಗೆ ಅವಳಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ. ಆದರೆ ಅವನು ಓದಿದಾನೋ ಇಲ್ವೋ ನನಗೆ ಗೊತ್ತಾಗ್ತಿಲ್ಲಮ್ಮ. ಅಕಸ್ಮಾತ್ ಅವನ ಪತ್ರ ಓದಿದ್ರೆ ಅವನು ಖಂಡಿತ ನಿಜ ಏನು ಅಂತ ಗೊತ್ತಾಗುತ್ತೆ. ವೇದಾಂತಿಗೆ ಆ ಪತ್ರ ಸಿಕ್ಕರೆ ಖಂಡಿತ ಓದಿರ್ತಾನೆ, ಇಲ್ಲಾಂದ್ರೆ ಏನೂ ಮಾಡೋಕ್ಕಾಗಲ್ಲ. ಅಮ್ಮ, ಪತ್ರ ಅವನಿಗೆ ಸಿಕ್ಕಿರುತ್ತೆ, ಅವನದನ್ನ ಓದಿರ್ತಾನೆ ಅನ್ನೋ ನಂಬಿಕೆ ಮೇಲೆ ನಾನು ನಿಮ್ಗೆ ಈ ವಿಷಯ ಹೇಳ್ತಾ ಇದ್ದೀನಿ. ಅಲ್ಲ ಕಣೆ, ಈ ಪತ್ರ ಬರೆಯೋದು, ಚಿತ್ರ ಬಿಡಿಸೋದು ಇದೆಲ್ಲ ಹಳೆ ಕಾಲ ಆಯ್ತು. ನೀನೇ ಡೈರೆಕ್ಟಾಗಿ ಹೋಗಿ ನಾನೇ ನಿನ್ನಮ್ಮ ಅಂತ ಹೇಳ್ಬೋದಾಯ್ತಲ್ಲ. ನೀನೇ ಅವನಮ್ಮ ಅಂತ ಗೊತ್ತಾದ್ರೆ ಅವನು ಎಷ್ಟು ಖುಷಿ ಪಡ್ತಾನೆ ಗೊತ್ತಾ? ನೀನು ಇಷ್ಟು ದಿನ ಹೇಳದೇ ಇರೋದಕ್ಕೆ ಅವಳು ಯಾವಳೋ ನಾನೇ ನಿನ್ನಮ್ಮ ಅಂತ ಮನೆಗೆ ಬಂದು ಸೇರ್ಕೊಂಡಿದ್ದಾಳೆ.
ಒಂದು ಮಾತು ನೆನ್ಪಿಟ್ಕೋ, ನಿಜ ಹೇಳಲಿಲ್ಲ ಅಂದರೆ ನಾನೇ ಹೋಗಿ ಅವನ ಹತ್ರ ನಿಜ ಏನು ಅಂತ ಹೇಳ್ಬಿಡ್ತೀನಿ. ನೀನು ಏನು ಅನ್ಕೊಂಡ್ರೂ ಪರವಾಗಿಲ್ಲ. ಏನಮ್ಮ ನೀವು ಹೇಳಲ್ಲ ಅಂತ ಮಾತು ಕೊಟ್ಟು ಇಷ್ಟು ಬೇಗ ಮರ್ತೋಯ್ತಾ? ಅಯ್ಯೋ, ಮಾತು ಕೊಟ್ಟಿದ್ದು ನಿಜ ಕಣೆ, ಹಾಗಂತ ಶಾಶ್ವತವಾಗಿ ಹೇಳಲ್ಲ ಅಂತ ಅಲ್ಲ. ಇಷ್ಟು ದಿನ ಆದ್ರೂ ಅವನಿಗೆ ನಿಜ ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಹೋಗಿ ಕೇಳ್ತೀನಿ. ನೀನು ಏನು ಅಂದ್ಕೊಂಡ್ರೂ ಪರವಾಗಿಲ್ಲ, ನನ್ನ ಮೊಮ್ಮಗನಿಗೆ ನಿಜ ಹೇಳೋದಕ್ಕೆ ನಾನು ಯಾರಿಗೂ ಭಯ ಪಡಲ್ಲ. ದುಡುಕಿ ಯಾವ ನಿರ್ಧಾರನೂ ತಗೊಳ್ಬೇಡಿ. ವೇದಾಂತ್ ನಾನು ಕಳಿಸಿರೋ ಪತ್ರನ ಓದ್ತಾನೆ, ಆ ಹೆಂಗಸನ್ನ ಮನೆಯಿಂದ ಹೊರಗೆ ಹಾಕ್ತಾನೆ. ಆ ನಂಬಿಕೆ ನನಗಿದೆಮ್ಮ. ನೀನು ಹೇಳ್ದಾಗೆ ಆದರೆ ತುಂಬ ಸಂತೋಷ. ಇಲ್ಲ, ನೇರವಾಗಿ ವೇದಾಂತಿಗೆ ನೀನೇ ಹೇಳು. ನೀನು ಹೇಳಲಿಲ್ಲ ಅಂದರೆ ನಾನೇ ಹೇಳ್ತೀನಿ. ಆವಾಗ ಯಾಕೆ ಏನು ಅಂತ ಪ್ರಶ್ನೆ ಮಾಡಬೇಡ. ನಾವಿಷ್ಟು ದಿನ ಕಷ್ಟಪಟ್ಟು ಹುಡುಕ್ತಿದ್ದು ಇವ್ರನ್ನೇ. ಕೊನೆಗೋ ದೇವರು ಮೋಸ ಮಾಡಲಿಲ್ಲ, ನಮ್ಮಮ್ಮ ಯಾರು ಅಂತ ತೋರಿಸ್ಕೊಟ್ಬಿಟ್ಟ. ಇವಳೆ ನನ್ನ ಅಕ್ಕ ವೈದೇಹಿ. ಅಮ್ಮ ಅಮ್ಮ ಅಮ್ಮ, ನಿಮಗೋಸ್ಕರ ವಿಕ್ರಾಂತ್, ಧ್ರುವ, ಆದ್ಯ ಎಲ್ಲರೂ ಮನೇಲೆ ಕಾಯ್ತಿದ್ದಾರೆ. ಮನೆಗೆ ಹೋಗೋಣ ಬನ್ನಿ. ಜದಾದವೀಕಲಂಚಲ ಪ್ರವಾಹ ಪಾವಿತಸ್ಥಲೆ ಕಲೇವಲಂಬ್ಯ ಲಂಬಿತಾಂಬುಜಾಂಗುತಾಂಗಮಾಲಿಕಂ ತಮತ್ತಮತ್ತಮತ್ತಮದ್ವಿನಾದವಾದಮರ್ವಯಂ ಚಕಾರ ಚಂಡ ತಾಂಡವಂ ತನೋತು ನ ಶಿವ ಶಿವಂ. ಈ ಲೆಟರ್ ಪ್ರಕಾರ ಮನೆಗೆ ಬಂದಿರೋದು ನನ್ನ ತಾಯಿ ಅಲ್ಲ ಅಂದ್ರೆ ಮನೆಗೆ ಬಂದಿರೋದು ಯಾರು? ಬಟ್ ಸುಹಾಸಿನಿ ಅಮ್ಮ ಇವರೇ ನಿಮ್ಮಮ್ಮ ಅಂತ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳಿದ್ರು. ನನಗೆ ಚಿಕ್ಕ ವಯಸ್ಸಲ್ಲಿ ಹುಷಾರ್ ತಪ್ಪಿರೋದು, ಅಪ್ಪ ಅಮ್ಮ ಹರಕೆ ಹೊತ್ಕೊಂಡಿರೋದು ಈ ಲೆಟರ್ ಬರೆದವ್ರಿಗೆ ಹೇಗೆ ಗೊತ್ತು? ಇಷ್ಟೊಂದು ಡೀಟೇಲ್ ಆಗಿ ಬರ್ತಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಇವರಿಗೆ ನನ್ನ ಫ್ಯಾಮಿಲಿ ಬಗ್ಗೆ ಚೆನ್ನಾಗೇ ಗೊತ್ತಿದೆ. ಮೊದಲು ಲೆಟರ್ ಬರ್ತಿರೋದು ಯಾರು, ನನಗೆ ಲೆಟರ್ನ ಯಾಕೆ ಕಳಿಸ್ಕೊಟ್ಟಿದ್ದಾರೆ, ಇದನ್ನು ಫೈಂಡ್ ಔಟ್ ಮಾಡಬೇಕು. ಬಟ್ ಹೇಗೆ? ನಾನು ಇವತ್ತವರೆಗೂ ಅಮ್ಮನ ಹತ್ರ ಇದು ಯಾವ ವಿಚಾರದ ಬಗ್ಗೆನೂ ಮಾತಾಡಿಲ್ಲ. ದಿನ ಹೀಗೆ ಕನ್ಫ್ಯೂಷನ್ ಬದುಕೋ ಬದಲು ಅಮ್ಮನ ಹತ್ರ ಒಂದೇ ಸಲ ಮಾತಾಡಿಕೊಂಡು ಸಾರ್ಟ್ ಔಟ್ ಮಾಡ್ಕೊಳ್ಳೋದು ಬೆಟರ್. ಎಸ್, ಹಲೋ ಹಲೋ ವೇದಾಂತ್, ಎಲ್ಲಿದ್ಯಾ? ಮನೆಗೆ ಬರ್ತಾ ಇದ್ದೀನಿ. ಯಾಕೆ? ಇವತ್ತು ಸಂಜೆ ಶಾಪಿಂಗ್ ಹೋಗೋಣ, ಬರ್ತೀಯಾ? ಹೋಗೋಣ. ಅದಕ್ಕೂ ಮುಂಚೆ ನನ್ನ ಮನೇಲಿ ಇಂಪಾರ್ಟೆಂಟ್ ಕೆಲಸ ಇದೆ, ಮುಗಿಸ್ಬಿಟ್ಟು ಹೋಗೋಣ. ಕೆಲ್ಸನಾ? ಏನ್ ಕೆಲಸ? ಅಲ್ಲೇ ಬಂದು ಹೇಳ್ತೀನಿ, ಫೋನ್ ಇಡು. ಹಲೋ, ಇವನ್ಯಾಕೆ ಟೆನ್ಷನ್ ಅಲ್ಲಿದ್ದಾನೆ?
ತೇಜಸ್ ವಿಷಯಕ್ಕೆ ಮತ್ತೇನಾದ್ರೂ ತಲೆ ಕೆಡ್ಸ್ಕೊಂಡಿರ್ಬೋದಾ? Saga